ಸ್ವಾಗತ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ದೀಪು ವ್ಲಾಗ್ಸ್. ಸೊ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ವ್ಲಾಗ್ ಮಾಡಬೇಕು ಅನ್ನೋದಕ್ಕೆ ನನಗೆ ಸದ್ಯಕ್ಕೆ ಇವಾಗ ಏನು ಹೇಳ್ತಾರಲ್ಲ ಕಂಟೆಂಟ್ ಅಂತ ಏನೂ ಇಲ್ಲ. ಸುಮ್ಮನೆ ಹಂಗೆ ಕೂತಿದ್ದೆ, ಸರಿ ಮಾಡೋಣ ಅಂತ. ಐ ಥಿಂಕ್ ಇಟ್ಸ್ ಆಲ್ರೆಡಿ ಆಗಿದೆ, ಒಂದು 2-3 ಗಂಟೆ ಆಗಿದೆ ಮಧ್ಯಾಹ್ನ. ಸೊ ಎಲ್ಲ ಕೆಲಸ ಮುಗಿಸಿ ಫ್ರೀ ಆಗೋಷ್ಟರಲ್ಲಿ ಈ ಟೈಮ್ ಆಯಿತು. ಐ ರಿಯಲಿ ಡೋಂಟ್ ವಾಂಟೆಡ್ ಟು ಡೂ ಇಟ್, ಬಟ್ ನೋಡುವ. ಆ್ಯಂಡ್ ನಮ್ಮ ಮಮ್ಮಿ ಇವಾಗ ಕಾಲ್ ಮಾಡಿದ್ರು, ಬಂದು ಕರ್ಕೊಂಡು ಹೋಗು ಅಂತ. ಸೊ ಇವಾಗ ಹೋಗಿ ನಮ್ಮಮ್ಮನ ಪಿಕ್ ಮಾಡಿಕೊಂಡು ಬಂದ್ಬಿಟ್ಟು ನಮ್ಮ ಮನೆ ಮಹಾನುಭಾವ ಇಲ್ಲಿ ನಡ್ಕೊಂಡು ಹೋಗ್ತಾರೆ. ಹಾಗೂ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ದೆ. ಅಷ್ಟರಲ್ಲಿ ನಮ್ಮ ಅಮ್ಮ ಕಾಲ್ ಮಾಡಿಬಿಟ್ಟು ಬಾ ಗೇಟ್ಗೆ ಕರ್ಕೊಂಡು ಹೋಗು ಬಾ ಅಂತಂದ್ರು. ಕೆಲಸ ಬಿಟ್ಮೇಲೆ ಇದೆಲ್ಲ ಮಾಮೂಲಿ. ಏನು ಆಬ್ವಿಯಸ್ಲಿ ಕೆಲಸ ಬಿಟ್ಮೇಲೆ ಮನೇಲಿ ಖಾಲಿ ಆಗ್ಬಿಟ್ಟಿರ್ತೀನಿ. ಸೊ ಅಟ್ಲೀಸ್ಟ್ ಇದು ಒಂದು ಕೆಲಸನ ಮಾಡಲೇಬೇಕು. ಇನ್ನ ಬಂದೇ ಇಲ್ಲ. ಮಳೆನೂ ಬರ್ತಾ ಇದೆ. ನಮ್ಮಮ್ಮ ನೋಡಿದ್ರೆ ಗೇಟ್ ಬಾ ಅಂತ ಹೇಳಿದ್ರು, ನೋಡಿದ್ರೆ ಅಲ್ಲಿಲ್ಲ ಅವರು. ಸೊ ಹ್ಯಾವ್ ಟು ಗೋ 1 ಕಿಲೋಮೀಟರ್ ಅವ್ರನ್ನ ಪಿಕ್ ಮಾಡೋದಕ್ಕೆ. ಎಲ್ಲ ಹಿಂಗೆ ಮಾಡೋದು ಗೈಸ್ ನಮ್ಮ ಮನೇಲಿ ನೆನ್ಕೊಂಡು ಹೋಗ್ರಿ. ನೋಡ್ರಿ ಇವಾಗ ಅಲ್ಲಿ ಹೋದ್ರು ಇವಾಗ ಬಸ್ ಸ್ಟಾಪ್ ಅಲ್ಲಿ ಇರೋದಿಲ್ಲ. ಶಿಲ್ ಬಿ ಡೂಯಿಂಗ್ ಸಮ್ ಆರ್ ದಿ ಅದರ್ ಥಿಂಗ್ಸ್. ಅಲ್ಲಿ ನಡ್ಕೊಂಡು ಎಲ್ಲೋ ಹೋಗ್ತಾ ಇರೋದು ಮೇಡಮ್. ನಮ್ಮ ಮಮ್ಮಿ ಫೋನ್ ಪೇ ಇದೆ, 1 ಅವರ್ ಓಪನ್ ಆಗುತ್ತೆ. ಓಪನ್ ಆಯ್ತು, ಓಪನ್ ಮಾಡ್ರಿ. ಅಲ್ಲ ಮಳೇಲಿ ನೆನ್ಕೊ ಬಂದಿದೀನಿ, ಕಳ್ಳೆಕಾಯಿ ತಗೊಳೋಣ ಬಾ ಅಂತ ಹೇಳ್ತಾರೆ. ಇನ್ನ ಮಳೆ ಬರ್ತದೆ, ಹೋಗೋಣ ಬಾ ಅಂತ ಹೇಳ್ತಾರೆ. ಇಂಥ ತಾಯಿ ಎಲ್ಲಿ ಸಿಗ್ತಾರೆ? ಎಲ್ಲಿ ಸಿಗಲ್ಲ. ಕೇಳ್ಕೊ ಬಂದಿರ್ಬೇಕು ಇಂಥವ್ರನ್ನ ಪಡಿಯಕ್ಕೆ ಅಲ್ಲವಾ? ಮಾತಾಡ್ರಿ, ಮಾತಾಡಿ. ನಮ್ಮಮ್ಮ ಜಾಸ್ತಿ ಕ್ಯಾಮ್ರಾ ಮುಂದೆ ಮಾತಾಡಲ್ಲ. ಕ್ಯಾಮ್ರಾ ಆಫ್ ಮಾಡಿದ್ರೆ ಬಾಯ್ ಬ್ಯಾಗ್ ಕೊಟ್ಕೊಂಡ್ ಆಯ್ತಾ ಅವ್ನ್ಲೆ ಈ ಪೋನಿ ಬ್ಯಾಗ್ ನೆನೆಸ್ಕೊಂಡು ಆದ್ರೂ ಇಷ್ಟು ವೆಯ್ಟ್ ಇದೆಯಾ ಬ್ಯಾಗ್? ಇದು ಕಳ್ಳೆಕಾಯಿ ಎಷ್ಟು ಕೇಳೋಣ. ಅಕ್ಕ ಕಳ್ಳೆಕಾಯಿ ಎಷ್ಟು? ಕಳ್ಳೆಕಾಯಿ 100 ರೂಪಾಯಿ ಕೆಜಿ, 100 ರೂಪಾಯಿ. ಬಾಳೆಕಾಯಿ ಅಂತ ಅಡುಗು ಮಾಟ್ಲೆ ಈ ಆತ ಉಣ್ಲೆದ ಪಲ್ಲಿಂಸದನ್ ಕೀಡ ಇಡ ಮುಂದ್ರ ಅದನ್ನ ತಗೊಳ್ಳಿ. ಬಜ್ಜಿ ಮಾಡಕ್ಕಲ್ಲ, ಕಳ್ಳೆಕಾಯಿ ತಗೊಂಡಿದ್ದಂತೂ ಇಲ್ಲ. ಆಯ್ಕೊಂಡ್ ಅವಾಗಿಂದ ತಿಂತಾನೆ ಅವ್ರೆ. ಅಲ್ಲಿ ನೋಡಿ ಕೈಯಲ್ಲಿ. ಇಂತ ಕಸ್ಟಮರ್ ಇದ್ರೆ ಹೆಂಗೆ ಪಾಪ ಅವ್ರ ಜೀವನ ಮಾಡೋದು? ಅದ್ ಹಂಗ ಹೇಳಿ 4-5 ತಿಂದ್ಬಿಟ್ಟಲ್ಲಮ್ಮ. ಬಾಳೆಕಾಯಿ ಎಷ್ಟಕ್ಕ ಅದು? 1 15 ರೂಪಾಯಿ ತಗೊಂತೀಯಮ್ಮ? ಕಳ್ಳೆಕಾಯಿ ಮಳೆ ನಿಂತೋಗಿದೆ. ನಮ್ಮಮ್ಮ ಅವರು ಗಾಡಿ ಓಡಿಸ್ತಿದ್ದಾರೆ. 10ಗಿಂತ ಮೇಲೆ ಹೋಗಲ್ಲ ಗಾಡಿ. ಇವಾಗ ಕುತ್ಕೋಬೋದಾ? ಸ್ವಲ್ಪ ಹಿಂದಕ್ ಸರಿ, ಇಷ್ಟೇ ಜಾಗ ಇದೆ. ಇಬ್ರು ಒಂದೇ ಸೈಜ್ ಇದ್ರೆ ಹೆಂಗೆ? ಮಮ್ಮಿ ಸೈಡ್ ಲೈಫ್ ತೀಸೆ ಉಣ್ಲಿಕ್ಕಲ್ಲ ಮಮ್ಮಿ. ನಡೀರಿ తీయాలా ಮಮ್ಮಿ? నేనంత చేసేదా నీకే? ಯಾವ್ದು ಗಾಡಿ? ಇರ್ರಿ 1 ನಿಮಿಷ. ನಡ್ರಿ ನಡೀರಿ. 20 ಮೇಲೆ ಹೋಗಲ್ಲ. ಮಮ್ಮಿ ಸ್ಟ್ಯಾಂಡ್ ಕರೆಕ್ಟ್ ಎತ್ತು. ಇಂತ ಡ್ರೈವರು ಎಲ್ಲಿ ನಡೀರಿ. ಆಯ್ತು ಪರವಾಗಿಲ್ಲ, ನಡೀರಿ. ಅದೆಲ್ಲ ಮಿಸ್ಟೇಕ್ ಆಗುತ್ತೆ ಗಾಡಿ ಓಡಿಸ್ಬೇಕಾದ್ರೆ. ಮೇಡಮ್ ಇದು ಪೆಟ್ರೋಲ್ ಗಾಡಿ ಅಲ್ಲ, ಇದು. ಅಲ್ಲಿ ನೋಡ್ರಿ 9, 12 ದಯವಿಟ್ಟು ಕನ್ನಡ ಮಾತಾಡಿ, ಯಾವ್ಯಾವ ಭಾಷೆನೂ ಮಾತಾಡ್ಬೇಡಿ.
ಇವತ್ತೆಲ್ಲ ಹೋಗ್ತೀನಿ ಮನೆಗೆ. ನೀನ್ ಯಾರೋ ಪಕ್ಕದಲ್ಲೇ ಬರ್ತಾವನೆ. ನೀನ್ ಫುಲ್ ಪ್ರೋ ಅನ್ಕೊಂಡ್ ಬಂದಿದ್ದಾನ ಅವ್ನ ಪಕ್ಕದಲ್ಲಿ. ನಮ್ಗೆಲ್ಲ ಯಾರು ಹಿಂಗ್ ಗಾಡಿ ಓಡ್ಸೋದ್ ಹೇಳ್ಕೊಟ್ಟಿಲ್ಲ. ನಾವೇ ಓಡ್ಸ್ಕೊಂಡು ಕಲ್ತಿರೋದು ನೋಡಿ. ಎಲ್ಲ ಮಕ್ಳು ಪೇರೆಂಟ್ಸ್ ಬಂದು ಮಕ್ಳಿಗೆ ಹೇಳ್ಕೊಡ್ತಾರೆ, ನಾವು ಇವ್ರಿಗೆ ಹೇಳ್ಕೊಡ್ಬೇಕು. ಜನರೇಷನ್ ಫುಲ್ ಚೇಂಜ್ ಆಗ್ಬಿಟ್ಟಿದೆ ಇವಾಗ. 18 ಹೋಗ್ತಾ ಇದೀವಿ, ಒಂದ್ 30 ಒಂದ್ ಸ್ವಲ್ಪ ಎಕ್ಸ್ಲೇಟರ್ ಕೊಡ್ಮಾ. ಖಾಲಿ ರೋಡು, ಒಂಟಿ ಡ್ರೈವರು. ಕರೆಕ್ಟಾಗಿ ಎಷ್ಟು ಇವಾಗ ಟೈಮ್ ಇರಿ ನೋಡೋಣ. ನಾನು ಕರೆಕ್ಟಾಗಿ ಟೈಮ್ ನೋಡ್ಬೇಕು ಇವಾಗ. ಸೊ ಕರೆಕ್ಟಾಗಿ 3:53. ಸೊ ಮನೆಗೆ ಹೋಗೋಷ್ಟರಲ್ಲಿ ಎಷ್ಟೊತ್ತಾಗಿರುತ್ತೆ ಅಂತ ನೋಡೋಣ. ಪ್ರೆಸ್ ಮಾಡ್ರಿ. ಅಯ್ಯೋ ಜೋರಾಗಿ ಗೊತ್ತ್ರಿ, ಏನ್ ಆಗಲ್ಲ. ಅಯ್ಯೋ ರಾಮ ಕೃಷ್ಣ. ನಾವು ಇರೋದ್ ಇಬ್ರು ಅಕ್ಕ ತಂಗಿರ್ತಾರ ಇದ್ದೀವಿ. ಪವರ್ಗ್ ಹಾಕಿಲ್ಲ ಅಂದ್ರೆ ಗಾಡಿ 20 ಹೋಗೋದು. ಹೇಳ್ತಾ ಇದೀನಿ ಪವರ್ಗ್ ಹಾಕಮ್ಮ ಅಂತ. ಹಾಕಲ್ಲ, ನಾವ್ ಸಣ್ಣ ಆಗಲ್ಲ. ಹೇಳ್ರಿ. ಓಕೆ, ಈ ಸ್ಕೂಲ್. ಓ ಇದ್ ನಿಮ್ ಸ್ಕೂಲ್ ಇದು? ಓ ಗೈಸ್, ಇದು ನಮ್ಮ ಅಮ್ಮ ಸ್ಕೂಲ್ ಅಂತ. ಓಕೆ, ಐ ಮೀನ್ ಲ್ಯಾಂಡ್. ಓಕೆ ಓಕೆ. ಅವ್ರ ಹಣೆ ಬರ್ದಲ್ಲಿ ಇನ್ನೂ ಬರ್ದೇ ಇಲ್ಲ ನೋಡ್ರಿ, ಹಾಗೆ ಇಲ್ವಂತ ಪಾಪ. ಸೊ ನಮ್ಮಮ್ಮ ನಮ್ಮೂರಿಂದ ಇಲ್ಲಿವರೆಗೂ ನಡ್ಕೊ ಬರೋರು ಸ್ಕೂಲ್ಗೆ, ಅಲ್ಲಮ್ಮ? ಇಲ್ಲಿ ಬರೀ 8th 9th 10th ಅಷ್ಟೇ. ಓಕೆ, ಬಟ್ ಇವಾಗೆಲ್ಲ ವ್ಯಾನ್ ಬಂದ್ಬಿಟ್ಟಿದೆ. ಪಕ್ಕದಲ್ಲಿರೋ ಸ್ಕೂಲ್ಗೂ ವ್ಯಾನು. ಓಕೆ, ಹಾಕ್ರಿ ಇಂಡಿಕೇಟ್ರು. ಇದೇ ಇಂಡಿಕೇಟ್ರು. ಇದು ಇವಾಗ ನಾವ್ ಆ ಕಡೆ ಹೋಗ್ತಿದೀವಿ. ಸೊ ನೀವ್ ರೈಟ್ ಸೈಡ್ ಹಾಕ್ಬೇಕು. ಕರೆಕ್ಟ್ ಆಗಿ ಹಾಕಿದೀರಾ. ನಡೀರಿ, ಇರಿ ಒಂದ್ ನಿಮಿಷ. ಹಿಂದೆ ಗಾಡಿ ಬಂದ್ರೆ ನಿಮ್ಗೇನು, ಇಂಡಿಕೇಟರ್ ಹಾಕೊಂಡ್ ತಗೋ ರೈಟ್ಗೆ. ನೋಡಿ ಕಾಲಲ್ಲಿ ಬೇಕದಲ್ಲಮ್ಮ. ಕರೆಕ್ಟ್ ಆಗಿ 15 ನಿಮಿಷ ತಗೊಂಡವ್ರಿ. ಇವಾಗ ಇಲ್ದಿಲ್ಲ ಇರೊಬ್ರು. ಯಪ್ಪ ನೋಡಿ, ಮೇಡಮ್ ಸ್ಕೂಲ್ ಇಂದ ಬಂದವ್ರೆ. ಹೆಂಗ್ ಗಾಡಿ ಓಡ್ಸಿರೋ ಎಕ್ಸ್ಪೀರಿಯನ್ಸ್. ಹಂಗ ಸೈಡ್ ಟ್ರೈ ಮಾಡ್ತಾವ್ರೆ. ಬ್ರೇಕ್ ಹಿಡ್ಕೊಂಡ್ ಹಾಕೋದಲ್ಲ, ಬ್ರೇಕ್ ಬಿಟ್ಟು ಹಾಕಮ್ಮ. ಸೊ ಇದು ನಮ್ಮ ಹೆಂಗಿದೆ ಗೊತ್ತಾ? ದಯವಿಟ್ಟು ಅಷ್ಟ್ ಮುಂದೆ ಬರ್ಬೇಡ. ಇವಾಗ ಕುತ್ಕೊಂಡೆ ಸ್ಟ್ಯಾಂಡ್ ಹಾಕ್ಬೇಕು. ಹಾಕು. ಅದೆಲ್ಲ ಐತಂತೆಲ್ಲ ಗೊತ್ತಾಗಲ್ಲ. ಎಸ್. ಯಾಕೆ? ನನಗ್ ಕಾಣಿಸಿಲ್ಲ, ನೀನ್ ನನಗ್ ಕಾಣಿಸ್ದೆ. ಹೆಂಗಿತ್ತಮ್ಮ ಗಾಡಿ ಓಡಿಸಿದ್ದು? ನಿಮ್ ಅತ್ತೆನ್ ಕೇಳ್ತಾರದು. ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? 20ರಲ್ಲಿ ಬಂದೆ ಚೆನ್ನಾಗೇ ಇರುತ್ತೆ ಅಂತ. ಏನೋ ನನ್ ತಮ್ಮ ಎದೆ ನೋವು ಅಂತ ಹೇಳ್ಬಿಟ್ಟು ಸ್ಕೂಲಿಂದ ಜಲ್ದಿ ಬಂದಿದ್ದಾನೆ. ಅದು ನಿಜ ಗೊತ್ತಿಲ್ಲ, ನಾಟಕನ ದವ್ವ ಇಲ್ಲ ಏನು ಅಂತ ನೋಡೋಣ. ಎತ್ಕೋಬಾರೋ, ನನ್ಗೊಂದ್ ಮಜ್ಜಿಗೆ ಪ್ಯಾಕೆಟ್. ಏನ್ ಮಳೆಲೆಲ್ಲ ನೆಂದೋಗಿ ಮಕ್ಕ ಎಲ್ಲ ಸಿಗತರ ಆಗಿದೆ. ಇವನೇ ನನ್ ತಮ್ಮ. ನಿಜ ಹೇಳು, ನಿಜಾಗ್ಲೂ ಎದೆ ನೋವ್ತಾ ಇಲ್ಲ ಸುಮ್ನೆ ಜೋಕ್? ಬಾಯ್ ಇಲ್ಲಿ ಒಂದ್ ನಿಮಿಷ, ನಾನು ಮಾತಾಡ್ಬೇಕಾದ್ರೆ ಮಾತಾಡ್ಬೇಕು. ನಿಜವಾಗ್ಲೂ ಎದೆ ನೋವು ಬಂತ ಇಲ್ಲ ಸುಮ್ನೆ ನಾಟಕ ಮಾಡ್ಬಿಟ್ಟು ಜಲ್ದಿ ಬಂದ? ನಿಜ ಹೇಳು. ನಿಮ್ಮಪ್ಪ ಏನ್ ಈ ವಿಡಿಯೋ ನೋಡಲ್ಲ ಹೇಳಾಯ್ತು. ಯಾಕೋ ಡೌಟ್ ಹೊಡಿತದೆ ನನಗೆ. ಅಲ್ಲ, ಇಂಥ ಕೆಲ್ಸ ನಾವೆಷ್ಟು ಮಾಡಿಲ್ಲ ಹೇಳಿ. ಇವಳೊಬ್ಳು ಕಮ್ಮಿ ಇದ್ಲು. ಬೇಡ ನೋ ಥ್ಯಾಂಕ್ಸ್, ನಾನ್ ತಿನ್ನಲ್ಲ.
ಗೈಸ್ ನನ್ಗಿಂತ ಫಸ್ಟ್ ಇವಳೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ವಿ ನಮ್ಮಮ್ಮ ಫೋನಲ್ಲಿ. ಇವಾಗ ಅವಳೇ ವ್ಲಾಗ್ ಕಂಟಿನ್ಯೂ ಮಾಡ್ತಾಳೆ. ತಗೋ ಕಂಟಿನ್ಯೂ ಮಾಡ. ನಮ್ಮಮ್ಮ ಫೋನಲ್ಲಿ ಮಾಡಿದ್ದೆ ತಾನೆ ವ್ಲಾಗು, ಕಂಟಿನ್ಯೂ ಮಾಡು. ಇನ್ನೂ ಬ್ಯುಸಿಯಲ್ಲಿದ್ದಾಳೆ. ಇವಳ ನಂಬಿ ಫೋನ್ ಇವಳ ಕೈ ಕೊಡ್ತಾ ಇದ್ದೀನಿ. ಇವಾಗ ವ್ಲಾಗ್ ಕಂಟಿನ್ಯೂ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿದ್ದಾಳೆ. ನೋಡೋಣ ಎಷ್ಟು ಮಟ್ಟಿಗೆ ಮಾಡ್ತಾಳೆ. ಚಿಕ್ಕ ಮಕ್ಕಳೆಲ್ಲ ಕೂಳ್ಸಿದ್ರು ಆದ್ರೆ ಇವಾಗೆಲ್ಲ ಎತ್ಬಿಟ್ಟವ್ರೆ. ಇವಾಗ ನಾನು ತೋರ್ಸಕ್ ಹೋಗ್ತಾ ಇರೋದು ಅಲ್ಲಿ ಇವತ್ತು ನೀರು ಬಿಡ್ತಾರೆ ಗಣೇಶ. ಇವತ್ತು ನೀರು ಬಿಡ್ತಾರೆ ಗಣೇಶ. ಇದೆಯೋ ಇಲ್ಲ ನಂಗೆ ಗೊತ್ತಿಲ್ಲ, ನೋಡ್ಬೇಕು. ಜೋಗೋಣಿ ಮುಚ್ಚಿಬಿಟ್ಟಿದ್ದಾರೆ. ಇವಾಗ ಲೋಗ್ ತೆಗೆದ್ಬಿಟ್ಟು ನೋಡ್ಬೇಕು. ಓಕೆ ಲೆಟ್ಸ್ ಗೋ. ಅಲ್ಲಿ ಕೂರಿಸಿದ್ದಾರೆ, ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಗೋಣಿ ಏನು ಅಂತ ನಿಜ ಗೊತ್ತಿಲ್ಲ. ಅದ್ ನನ್ನ ನೋಡಿಲ್ಲ, ಆಮೇಲೆ ನೋಡ್ತೀನಿ. ಸೊ ಇವಾಗ ನಮ್ಮ ಅಜ್ಜಿ ಮನೆ ಹತ್ರ ಹೋಗ್ತಾ ಇದೀವಿ. ನಮ್ಮ ಅಜ್ಜಿ ಕುರಿ ಮೇಯ್ಸಕ್ ಹೋಗಿದ್ರು, ಬಂದಿದಾರ ಇಲ್ಲ ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಸೊ ಶಿ ಇಸ್ ನೆಕ್ಸ್ಟ್ ಟು ಮೀ. ನನ್ಗಿಂತ ದೊಡ್ಡ ವ್ಲಾಗರ್ ಇವಳೆ, ಇದ್ದಾಳೆ ನೋಡಿ. ಅನ್ಫಾರ್ಚುನೇಟ್ಲಿ ಸ್ಕೂಲ್ಗೆ ಹೋಗ್ತಿದ್ದಾಳೆ. ಮೇ ಬಿ ಇಲ್ಲ ಅಂದಿದ್ರೆ ಶಿ ಮೈಟ್ ಬಿ ಡೂಯಿಂಗ್ ದಿಸ್ ವ್ಲಾಗಿಂಗ್ ಅನ್ಕೋತೀನಿ ಅಲ್ಲ. ನನ್ಗಿಂತ ಜಾಸ್ತಿ ಇಂಟ್ರೆಸ್ಟ್ ಅವಳಿಗೆ ರೀಲ್ಸ್ ಮಾಡೋದ್ರಲ್ಲಿ, ವ್ಲಾಗ್ ಮಾಡೋದ್ರಲ್ಲಿ, ಸುಮ್ಮನೆ ಫೋನ್ ನೋಡೋದ್ರಲ್ಲಂತೂ ಕೇಳೋದೇ ಬೇಡ, ಜಾಸ್ತಿ ಇಂಟ್ರೆಸ್ಟ್. ಓದೋದು ಡೂಯಿಂಗ್ ಫೈನ್. ಆದರೂ ಏನ್ ಮಾಡ್ತೀರಾ, ದಟ್ಸ್ ಆಲ್ ಕಾಮನ್. ನೆಮ್ಮದಿ ಜೀವನ ಗುರು. ಬೆಳಗ್ಗೆಯಿಂದ ಕಷ್ಟಪಟ್ಟು ಬಂದು ಇವಾಗ ನಿದ್ದೆ ಮಾಡ್ತಾಳೆ. ಏನ್ ನಿದ್ರೆ ತಿಂತಾ ಇರ್ತೀಯಲ್ಲ, ಮುಂದೆ ಅಲ್ಲಿಲ್ಲ ಈ ಅನ್ನೋ ಸ್ವಲ್ಪ. ನಮ್ಮ ಅಜ್ಜಿ ಇನ್ನ ಬಂದಿಲ್ಲ. ಐ ಥಾಟ್ ಬಂದಿರ್ತಾರೆ ಅಂತ, ಬಟ್ ಅವ್ರ ಇನ್ನ ಬಂದಿಲ್ಲ. ಕ್ಯಾಮ್ರಾ ಮುಂದೆ ಮಾತಾಡಕ್ಕೆ ನನ್ಗೆ ಒಂಥರ ನಾಚಿಕೆ ಅಂತಲ್ಲ, ಐ ಫೀಲ್ ಲೈಕ್ ಒಂಥರ ಭಯ. ಬಟ್ ಇವಳಿಗೆ ಏನೂ ಇಲ್ಲ. అవునా, దానికి నువ్వేమంటే ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಏನು ಮಿಮಿಕ್ರಿ ಇಲ್ಲ, ಏನಿಲ್ಲ. ಅಮ್ಮಯ್ಯ ಕೋಳಿ ಮರಿ ಬಂದ್ಬಿಟ್ಟದೇನು ಇಷ್ಟು ನೋಡ ಬಳ್ಕೊಂತದೇನೋ. ಕೋಳ್ಮರಿ ಚೆನ್ನಾಗಿ ಸಾಕ್ರಿ, ಕುಯ್ಕೊಂಡು ತಿನ್ನೋಣ ಒಂದಿನ. ಸಾಕ್ತದೆ ಯಾಕೆ ಬರ್ತೀವಿ ನೀವು? ಯಾಕೆ ಬರಬೇಕು ಅಂದರೆ ಇನ್ನು ನಾವೇ ನಮ್ಮ ಮಗನ ಬಿಟ್ಬಿಡೋಣ. ನೀನು ಅದೇ ಮಾತಂದೆ. ಇವಾಗ ಸುಜಾತ ಮೇಡಮ್ ಇಷ್ಟ ಅಲ್ಲ ನಿಂಗೆ? ಇಷ್ಟನೇ. ಇನ್ನು ಯಾರು ಇಷ್ಟ ಅಂದಿದ್ದು ನೀನು? ಕ್ಲಾಸ್ ಟೀಚರು ಇಷ್ಟ. ಏನು ಅವ್ರ ಹೆಸರು? ಶ್ರುತಿ ಮ್ಯಾಮ್ ಇಷ್ಟಕ್ಕಿದೆ. ಓ, ಅಷ್ಟು ಬೇಗ ಮೂಗ್ನದ್ ಬೇರೆ ಬಂದ್ಬಿಟ್ಟೈತಪ್ಪ. ಅದೇ ಸ್ಟಿಕ್ಕರ್ ಎತ್ತಿ ಇಟ್ಕೊಬಿಟ್ಟಿರೋದು ತಲೆಗೆ ಯಾರ ಸ್ಟಿಕ್ಕರ್ ಇಟ್ಕೋತಾರಾ? ಹಣೆಗೆ ಅಂತ ಹೇಳು, ತಲೆಗೆ ಅಂತ ಹೊಡೆದಾಕ್ಬಿಡ್ತೀನಿ ನಾನು. ನಾವ್ ಯಾರಾದ್ರೂ ಇದ್ರೆ ಮಾತ್ರ ಇಲ್ಲಿಗೆ ಬರೋದು ಅಜ್ಜಿ ಮನೆಗೆ, ಇಲ್ಲಾಂದ್ರೆ ಬರಲ್ಲ. ಅಲ್ಲ ಹಂಗೆಲ್ಲ ಮಾಡ್ಬೇಡ, ಜನ ಭಯ ಬಿದ್ಬಿಡ್ತಾರ. ಆಮೇಲೆ ನೀನ್ ಅಲ್ಲಿ ನೋಡ್ಬಿಟ್ಟು ಫಸ್ಟೇ ಅಲ್ಲಿ ಉಜ್ಜಲ್ಲ, ಥೂ ಮಕಾನು ತೊಳೆಯಲ್ಲ, ಹಂಗೆ ಹೋಗ್ತಾಳೆ ಸ್ಕೂಲ್ಗೆ. ಅರ್ಜೆಂಟ್ಗೆ ಹೋಗಕ್ಕೆ ಮಾತ್ರ ಆಗ್ತದೆ. ಸಾಯಂಕಾಲ ನಾಳೆ ಗಲೀಜು ಮಕ್ಕಳಕ್ಕೆ ಹೋಗಲ್ಲ. ತೆಗೀರಿ, ಹಿಂಗೆ ಮರ್ಯಾದೆ ತೆಗೆದ್ರೇ ಇವ್ರಿಗೆ. ಬಾಬಾ ಬೊಳ್ಳೆ ಗಲೀಜಮ್ಮ ನೀನು. ಅನ್ನೋದಲ್ಲ, ನಾನೇನು ನಗ್ದಿಲ್ಲಮ್ಮ, ನೀನ್ ಮಾಡೋದನ್ನೇ ನಿಮ್ಮ ಅಜ್ಜಿ ಹೇಳ್ತಾ ಇರೋದು. ಅದಕ್ಕೆ ತಾನೇ ನಿನ್ನ ನಗ್ತಾ ಇರೋದು.
ಇನ್ನು ನಗಿದ್ರೆ ಇನ್ನೇನು ಅಳ್ಬೇಕಾ? ನಿನ್ನೇನು ಯಾರು ಅಪ್ರಿಷಿಯೇಟ್ ಮಾಡ್ತಾ ಇಲ್ಲ. ಅಲ್ಲೋ ಯಾರು ಬೇಡ ಅಂದ್ರು. ಇದೇನು ಮೈ ಬೆಚ್ಚಗದೆ. ಜಾಸ್ತಿ ಮಾತಾಡ್ಬೇಡ, ಹಿಂಗೆ ಬಿಡ್ತಾ ಇರ್ತೀನಿ ಗೊತ್ತು ತಾನೆ. ನೆನೆ ಬಿದ್ದಿದ್ದು ನಾನೇನು ಜಾಸ್ತಿ ಮಾತಾಡ್ತಾ ಇಲ್ಲ, ಕಮ್ಮಿನೇ ಮಾತಾಡ್ತಾ ಇರೋದು. ಮುಗ್ಗುಗ್ಲೋಟಕ್ಕೆ ಹೋಗಿದ್ರಿ ಗೊತ್ತಾ? ಇವತ್ತು ಗಣೇಶ ನೀರಕ್ಕೆ ಬಿಟ್ಟಲ್ಲ. 4 ಗಂಟೆಗೆ ಬಾ ಅಂತ ಹೇಳಿದ್ರಲ್ಲ ರಾತ್ರಿ. ಇವಾಗ ಮಳೆ ಬೀಳ್ತದ 4 ಗಂಟೆ ಹಿಂಗೆ ರಂಗೋಲಿ ಹಾಕ್ರಿ ಅಂತ. ನೋಡ್ರಿ ಹೆಂಗ ಆಗ್ತಾವಲ್ಲ ಎಲೆ ಅಡಿಕೆ, ಒಳ್ಳೆ ಮುದ್ಕಿ ಆಗ್ತಂಗೆ. ಅವ್ನು ನನ್ನ ತಮ್ಮ ಕರೆಕ್ಟಾಗಿ ಹೆಸರಿಕ್ಕಿದ್ದಾನೆ ನಿನಗೆ, ನಿಮ್ಮಣ್ಣ ಮುದ್ಕಿ ಅಂತ ಹೇಳ್ತೀನಲ್ಲ. ಇನ್ಮೇಲೆಯಿಂದ ಕರಿಯೋ ಅಂತ, ಮುದ್ಕಿ ಅಂತಾನೆ ಕರಿ ಅಂತ ಹೇಳ್ತೀನಿ. ನಾನು ಅಂತ ಕರಿಬೇಡ ಅಂತ ಹೇಳ್ತೀನಿ. ಅವನು ಇನ್ನೊಂದು ಹೆಸರು ಕರೀತಾನೆ, ಮುದ್ಕಿ ಅಲ್ಲ. ಇನ್ನೇನು ಅಜ್ಜಿ. ಇರ್ಲಿ, ಎರಡೂ ನಿನ್ಗೆ ಕರೆಕ್ಟಾಗೈತೆ ಬಿಡು ಹೆಸರು. ಜೀವ ಕೊಟ್ಟವಳು ತುತ್ತು ಇಟ್ಟವಳು ಏನ್ ಕಮ್ಮಿ ಇಲ್ಲ. ಒಬ್ಬಳೇ ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಸಮಯ ಒಂದ್ ಗಾಡಿ ಲೈಕ್ ಬೇಡ, ಎತ್ಕೊಯ್ಯ ಹ್ಮ್ ಆ ಥರ ಜಾಕೊಂಡು ಎತ್ಕೊಂಡು ಚಿಟ್ಕೊಂಬ ಒಂದ್ ಲೈಕ್ ಬೇಡ. ದಿನ ತೊಳ್ಕೊಂಪ ಮರ್ಸ್ ಪೋಲಿಸ್ತಿದ್ದಂಗೆ ಗ್ಯಾಪ್ ಮೇಲೆ ಎಲ್ಲಿದೆ ಆಂಜನೇಯ ದೇವಸ್ಥಾನ ಅಂತ ಆಂಜನೇಯನ ದೇವಸ್ಥಾನ? ಒಂದ್ ಲೈಕ್ ಅಲ್ಲ. ಅಕ್ಕ ರೋಡ್ ಕಟ್ಲು ಹಾಕು ಸುದ್ದಂಗೆ ಗ್ಯಾನ್ ಮೇಲೆ ಇದು. ಓಕೆ ಪಾರಿ ಪುಯ್ ಎತ್ಕೊಂಡು ಪಾರಿ ಚಿಟ್. ಚಲೋ ನಡೀರಿ ನಡೀರಿ. ಲೆಟ್ಸ್ ಗೋ ಕಮ್. ಇವಾಗ ನಮ್ಮ ಅಜ್ಜಿ ಸೊಪ್ಪು ಕಿತ್ತಿಕ್ಕಿದಾರಂತೆ, ಹೋಗಿ ಎತ್ಕೊಬರ್ಬೇಕು. ನಡ್ಕೊಂಡೋಗಿ ತಲೆ ಮೇಲೆ ಎತ್ಕೊಬರೋದು ಅಷ್ಟೆಲ್ಲ ಸೀನೇ ಇಲ್ಲ. ಗಾಡಿ ಎತ್ಕೊಂಡು ಹೋಗ್ತೀನಿ. ಗಾಡಿ ಕೀ ನಮ್ಮ ಮಾವ ಮನೆ ಹತ್ರ ಇದೆ. ನನ್ನ ಗಾಡಿ ಕೀ ಹೋಗಿ ಎತ್ಕೊಬರೋಣ. ಫಸ್ಟ್ ಗಾಡಿ ಕೀ ಎತ್ಕೊಬಂದು ಸೊಪ್ಪು ಎತ್ಕೊಬಂದು ನೋಡ್ರಿ, ಕೆಲಸ ಬಿಟ್ಟು ಖಾಲಿಯಾಗಿ ಮನೇಲಿದ್ದರೆ ಇದೆ. ಅಲ್ಲೋಗು, ಅವ್ರಿಗೆ ಕಾಫಿ ಮಾಡ್ಕೊಂಬ, ಎತ್ಕೊಬ, ಇಲ್ಲಿ ಸೊಪ್ಪು ಕಿತ್ಕೊಬಂದಿಕ್ಕಿದ್ದೀನಿ, ಸೊಪ್ಪು ಎತ್ಕೊಬ, ಇದೇ ಆಯಿತು ಜೀವನ ಪೂರ್ತಿ. ಯಾರು ನೋಡ್ರಿ ಯಾವ ರೇಂಜಿಗೆ ಬರ್ತವ್ರೆ. ಎತ್ಕೊಬರೋಣ ಅಂತ ಹೋಗೋಷ್ಟರಲ್ಲಿ ನಮ್ಮ ಕುಟ್ಟಿ ಮರಿ ಎತ್ಕೊಬತ್ತವಳೆ. ಕೀ ಕೊಡು, ನೀನು ಓಡಿಸ್ತೀಯಾ ಇಲ್ಲ ತಾನೆ? ಕೀ ಕೊಡು ಆಯಿತು ಗಾಡಿದು. ಇವಾಗ ನಿನ್ನ ತಲೆ ಮೇಲೆ ಇರ್ತೀನಿ, ಸೊಪ್ಪು ನೀನೇ ಎತ್ಕೊಬರ್ಬೇಕು, ಗಾಡಿ ಎತ್ಕೊಬರಲ್ಲ ಆಮೇಲೆ ನಾನು. ನಾನೇ ಹೋಗ್ಬಿಟ್ಟು ಗಾಡಿ ಕೀ ಎತ್ಕೊಬರ್ತೀನಿ ಅಂದೆ ತಾನೇ. ಕೊಡು, ಅವತಾರಗಳು ಆಡ್ಬೇಡ ಜಾಸ್ತಿ. ಹೆಂಗಿದ್ಯಾ ಗೊತ್ತಾ? ಹೇಳ್ತೀನಿ ಈ ಸತಿ ಪೇರೆಂಟ್ಸ್ ಮೀಟಿಂಗ್ ಬರ್ತೈತಲ್ಲ ಅವಾಗ ಹೇಳ್ತೀನಿ ನಿಮ್ಮ ಮೇಡಮ್ಗೆ, ಎಲೆ ಅಡಿಕೆ ಹಾಕ್ತಾಳೆ ಅಂತ ಹೇಳ್ತೀನಿ. ಹೋಗು, ಇವಾಗ ಹೋಗಿ ಗಾಡಿ ಎತ್ಕೊಂಡು ಬಾ. ನನ್ಗೆ ಗೊತ್ತಿಲ್ಲ, ಇವಾಗ ನನ್ಗೆ ಕೊಡ್ಬೇಡ. ನೀನು ಕೊಡು ಅಂತ ಕೇಳ್ದಾಗ ಕೊಡೋಕ್ಕಾಗಲ್ಲ, ಗಿಂಜ್ತಿ ಹಂಗೆ. ಅಲ್ಲಿ ನೋಡಿದ್ರೆ ಯಾರಿಗೂ ನಿದ್ದೆ ಬರಲ್ಲ. ತಿಂದಿರೋ ಜೀರ್ಣ ಆಗಲ್ಲ, ಹಂಗೈತೆ. ಥೂ, ಕಕ್ಕು ಬಿಡ್ತಾರೆ ಅಂತ ಹೇಳು. ಏನಂತಾರೆ? ಕಕ್ಕು ಬಿಡ್ತಾರೆ. ಅಷ್ಟು ಗಲೀಜಾಗಿದ್ಯಾ? ಎಲ್ಲಿದೆ ಅಂತ ನನ್ಗಂತೂ ಕ್ಲೀನಾಗಿ ಗೊತ್ತಿಲ್ಲ. ಎಲ್ಲಿ ಆಂಜನೇಯ ದೇವಸ್ಥಾನ ಹತ್ರ ಎಲ್ಲೋ ಇಟ್ಟಿದಾರಂತೆ, ನೋಡುವ. ಪಾತ್ರೆ ಉಜ್ಜು ಅಂತಾರೆ, ಕೆಲಸ ಮಾಡು ಅಂತಾರೆ. ಹುಡುಗಿರಿ ಇವಾಗ ಗಾಡಿಯಲ್ಲಿ ಬಂದ್ರು ತಾನೆ, TVS ಗಾಡಿಯಲ್ಲಿ. ಅಷ್ಟು ಬೇಗ ಇಲ್ಲಿ ಹೋಗ್ತವ್ರೆ, ಗಾಡಿ ಎಲ್ಲೋಯ್ತು? ಇಳಿಬೇಡ, ಇದೆ. ಮುಚ್ಚು ನೀನು ಬಾಯಿ. ಜಾಸ್ತಿ ಏನಿಲ್ಲ, ಸ್ವಲ್ಪ ಎರಡು ಬೀಳೆಯ. ಒತ್ತೀರಾ? ಅಮ್ಮ ಸೀನರಿ ಸಖತ್ತಾಗಿದೆ. ಈ ಹಾಡು ತಂದ
ಹಳ್ಳಿ ಪಾಡು ತರನ ನಾಳೆ ಚಂದುಗೆ ಲೀವ್ ಅಲ್ಲ? ಎಲ್ಲರಿಗೂ ಲೀವ್. ದೆನ್ ನಾಳೆ ಆದರೆ ಒಂದು ಸ್ವಲ್ಪ ರೀಲ್ಸ್ ಶೂಟ್ ಮಾಡೋಣ, ಓಕೆನಾ? ನಾನು ನಿನ್ನ ರೆಡಿ ಆಗೋಣ. ಅವನಿಲ್ಲ ಅಂದರೆ ನಾನು ಇಲ್ಲ ಅಂದರೆ ನವ್ಯಕ್ಕನಕ್ಕೆ ರಜೆ ಇರ್ತಿರ್ತೀನಿ. ನೋಡೋಣ. ಸೊ ಆದರೆ ನಾಳೆ ಇಲ್ಲಿ ಬಂದು ಟ್ರೈ ಮಾಡ್ತೀವಿ, ಏನಾದರೂ ಲೈಕ್ ಒಂದು ಸ್ವಲ್ಪ ವೀಡಿಯೋಗಳು ಸಿಗುತ್ತೇನೋ ಅಂತ. ಡಿಫ್ರೆಂಟ್ ನೋಡೋಣ. ಸೊ ಇಲ್ಲಿ ಎತ್ತಿ ಇಟ್ಕೊಂಡಿದ್ದೀವಿ. ಸೊ ಇವಾಗ ಓಡೋದಷ್ಟೇ. ಪ್ಲೇಸ್ ಎಲ್ಲ ಚೆನ್ನಾಗಿದೆ ಅಲ್ವಾ? After long time, no, I found this rainbow. I think ನಾನು ನನ್ನ ಚೈಲ್ಡ್ಹುಡ್ಡಲ್ಲಿ ನೋಡಿದ್ದು ಅನ್ಕೊಂತೀನಿ, ಮತ್ತೆ ಇವಾಗ ಕಾಣಿಸ್ತದೆ ಇಲ್ಲಿ ತೋರಿಸ್ತೀನಿ. ಗೈಸ್ ವಾವ್, ನಾನು ನೋಡಿದ್ದೀನಿ ತುಂಬ ವರ್ಷ ಆದ್ಮೇಲೆ ಮತ್ತೆ ನಾನು ನೋಡ್ತಾ ಇರೋದು ಕಾಮನ ಬಿಲ್ಲು. ಆದ್ರೆ ಯೆಲ್ಲೋ ಕಲರ್ ಆಗ ಗೋಲ್ಡ್ ಕಲರ್ ಮಿಕ್ಸ್ ಆಗಿದೆ. ಸೊ ಇವಾಗ ನಮ್ಮ ಹೊಸ ಮನೆ ಹತ್ರ ಹೋಗ್ತಾ ಇದೀವಿ ನಾವು. ಇವತ್ತು ಪ್ಲಂಬರ್ ಅವರು ಕೆಲಸ ಮಾಡಕ್ ಬಂದಿದ್ರು, ನಮ್ಮಮ್ಮ ಅದನ್ನ ನೋಡ್ಬೇಕಂತ. ಸೊ ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದೀವಿ. ಆ್ಯಂಡ್ ನಮ್ಮೂರಲ್ಲಿ ಗಣೇಶ ಎತ್ತುತ್ತಾ ಇದ್ದಾರೆ ಇವತ್ತು. ಸೊ ಆಲ್ಮೋಸ್ಟ್ ಬರೋ ಹುಡುಗರೆಲ್ಲ ಇಲ್ಲೇ ಇದ್ದಾರೆ. ಹಿಡಿ ತೋರಿಸಿ, ಸ್ವಲ್ಪ ಜನ ಇಲ್ಲಿದ್ದಾರೆ, ಸ್ವಲ್ಪ ಜನ ವಾಲಿಬಾಲ್ ಆಡ್ತಾ ಇದ್ದಾರೆ ನೋಡಿ. ಇನ್ನು ಜನಸಾಗರ ಸೇರುತ್ತೆ. ಅಲ್ಲಿ ಎಲ್ಲ ಸೆಟಪ್ ಮಾಡ್ತಾ ಇದ್ದಾರೆ ನೋಡಿ. ಸೆಟಪ್ ತೋರಿಸ್ತೀನಿ. ಸೆಟಪ್ ಮಾಡ್ತಾವ್ರೆ. ಹೋಗಿ ನಾನೇನು ಮಾಡಲ್ಲ, ಹೋಗಿ. ಇವಾಗ ನಾನು ತೋರಿಸ್ತಾ ಇರೋದಂದ್ರೆ ಇದು ಎಲ್ಲ ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಡೆಕೋರೇಷನ್ ಎಲ್ಲ ಮಾಡಿದ್ದಾದ್ಮೇಲೆ ದೇವ್ರನ್ನ ಕೂರಿಸಿ ಮೆರವಣಿಗೆ ಎಲ್ಲ ಮಾಡಿದ್ದಾದ್ಮೇಲೆ ಇದು ದೇವ್ರನ್ನೆತ್ತಿ ನೀರಿಗೆ ಬಿಡೋದು. ಈಗ ಗೊತ್ತಾಯ್ತಾ ನಿಮಗೆ? ಆ್ಯಕ್ಚುಲಿ ನಮ್ಮ ಅಕ್ಕ ನಮ್ಮ ಅತ್ತೆ ಎಲ್ಲ ಹೋಗ್ತಾ ಇದ್ದಾವೆ ನನ್ನನ್ನು ಬಿಟ್ಬಿಟ್ಟು. ಆದರೆ ನಂಗೆ ವಾಯ್ಸ್ ಇಲ್ಲ ಅಷ್ಟೇ, ನಾನು US ಕ್ಲಿಪ್ ನೋಡಿದ್ರಲ್ವಾ, ಅದು ಮೇಡಮ್ ಅವರು ವ್ಲಾಗ್ ಮಾಡಿರೋದು. ಪಾಪ ನನ್ನ ಜೊತೆ ಇದ್ದು ಅವಳು ಎಲ್ಲದಕ್ಕೂ ಆ್ಯಕ್ಚುಲಿ ಅಂತ ಹೇಳ್ತಾವಳೆ. ಸೊ ಇವಾಗ ನಮ್ಮ ಒಂದು ಏನಿದು ಹೊಲ ಇಲ್ಲಿಗೆ ಬಂದಿದ್ದೀವಿ. ಸೊ ರಾಗಿ ಹಾಕಿದ್ದೀವಿ ನಮ್ಮ ಹೊಲದಲ್ಲಿ, ತೋರಿಸ್ತೀನಿ ರೀ. ಚಿಕ್ಕದಾಗಿ ಬಂದಿದೆ. ಸಿ ಗೈಸ್, ಎಷ್ಟು ಚೆಂದ ಅಲ್ಲ, ಕ್ರೇಜಿ. ಐ ಥಿಂಕ್ ನಮ್ಮ ಒಂದು ಸ್ಪೆಷಲ್ ಡೇ ದಿನ ಮೇ ಬಿ ಇನ್ನೂ ಸ್ವಲ್ಪ ದೊಡ್ಡದಾಗಿರುತ್ತೆ ಅಂದ್ಕೊತೀನಿ. ಸೊ ಆ್ಯಂಡ್ ಇದು ನಮ್ಮ ಮನೆ ಕನ್ಸ್ಟ್ರಕ್ಷನ್ ಇನ್ನೂ ನಡೀತಾ ಇದೆ, ಕಂಪ್ಲೀಟಾಗಿ ನಡೆದಿಲ್ಲ. ಸೊ ಅದ್ರದ್ದು ಒಂದು ಬ್ಲಾಗ್ ಒಂದು ಮಾಡೋಣ. ಸೊ ಇದು ನಮ್ಮ ಚಿಚ್ಚಿ ಮನೆ, ಏನು ಮಾಡ್ತಿದ್ದಾರೆ ಅಂತ ನೋಡೋಣ ಬನ್ನಿ. ಹೊಲ ಎಲ್ಲ ಚೆನ್ನಾಗಿದೆ. ಕರೆಂಟ್ ಇಲ್ಲೇನೆ, ಮಳೆ ಬಂದ್ರೆ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ. ಏನೋ ಫುಲ್ ಅಡುಗೆ ಎಲ್ಲ ಓಡಿಸ್ತವ್ರೆ. ಗೈಸ್ ಇದು ಹತ್ತಿಕಾಯಿ, ಹೆಸರು ಗೊತ್ತಿಲ್ಲ. ನಮ್ಮ ಅಕ್ಕ ಹೆಸರು ಓಕೆ, ಇದನ್ನ ಅಂಜೂರ ಅಂತಾರಂತೆ.
ಅಂಜೂರ ಅಂತ ಕೂಡ ಅಂತಾರೆ, ಹತ್ತಿ ಹಣ್ಣು ಅಂತ ಕೂಡ ಅಂತಾರೆ ಅಲ್ವಾ ಅಕ್ಕ? ಅಲ್ವಾ ಅತ್ತೆ? ಮಾಡಿದ್ದೀರಿ. ನೋಡ್ಬೇಕು ನೀನು. ಇವಾಗ ಏನಿದ್ರು ತಿನ್ನೋದಷ್ಟೇ. ವಾಶ್ ಎಲ್ಲ ಮಾಡಿದ್ದೀರಿ. ಹಿಂಗೆ ನಾನು ಇದನ್ನ ಹಿಂಗೆ ಎಳಿತಾ ಇದ್ದೀನಿ, ಅದು ಬರ್ತಾ ಇಲ್ಲ. ಓ ಹಿಂಗಿರುತ್ತೆ ಒಳಗಡೆ. ನೋಡಿ ನೋಡಿ ಗಾಯ್ಸ್ ಇಂದ ಕೊಟ್ಟು ಕಟ್ ಮಾಡಿಲ್ಲ ಇದು. ನಮ್ಮ ಚಿಕ್ಕಮ್ಮ ಇದನ್ನ ಕಟ್ ಮಾಡಿಕೊಟ್ಟಿದ್ದಾರೆ. ಇವಾಗ ತಿಂತಾ ಇದ್ದಾರೆ. ಹೆಂಗಿದೆಯೋ ಟೇಸ್ಟ್ ಹೇಳಿ? ಸಖತ್ತಾಗಿದೆ, ಸಖತ್ತಾಗಿದೆ ಅಂತೆ ಗಾಯ್ಸ್. ಇನ್ನ ಮುಂದಕ್ಕೆ ತಂದ್ಬಿಡು. ಯಾವುದು? ಆ್ಯಕ್ಚುಲಿ ಚೆನ್ನಾಗಿದೆ. ನನಗಿಂತ ಇದು ನಮ್ಮ ಅಮ್ಮಗೆ ಜಾಸ್ತಿ ಇಷ್ಟ. ನೋಡೋಣ. ನಮ್ಮಪ್ಪ ತಿನ್ನಲ್ಲ. ಚಿಂಚೆ ರೆಡಿ ಇದು ಡ್ಯಾಡ್. ನಮ್ಮಪ್ಪ ಸ್ವಲ್ಪ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬೆಳಗ್ಗೆ ನನಗೂ ನಮ್ಮ ಅಪ್ಪಗೆ ಸ್ವಲ್ಪ ಜೋರಾಗಿ ಜಗಳ ಆಯಿತು. ಫೋನ್ ಮಾಡ್ತೀನಿರಮ್ಮ ಅಂದಿದ್ದು ಅಂದ್ಲು. ಅಲ್ಲ, ನೀವು ನನ್ನ ಚೆನ್ನಾಗಿ ಬೈಕೋತೀರಲ್ಲ, ಜೋಳ ಬೇಕಂದ್ರೆ ಮಾತ್ರ ಫೋನ್ ಮಾಡ್ತಾಳೆ, ಇಲ್ಲಾಂದ್ರೆ ಫೋನ್ ಮಾಡಲ್ಲ ಅಂತ. ಹಂಗೆ ಆ ಕಡೆ ಬಂದಿಲ್ಲ, ಇಲ್ಲಾಂದ್ರೆ ಮನೆಗೆ ಬರ್ತಾ ಇದ್ದೆ. ಎಲ್ಲಿ ಇರ್ಲಿ, ನಾನು ನಾಳೆ ಬರ್ತೀನಿ. ಮನೇಲೆ ಕಾಲಿಗೆ ಬಿದ್ದಿದ್ದೀನಿ. ಹ್ಞೂ ಸರಿ ಅಕ್ಕ, ಓಕೆ ಡನ್. ಮತ್ತೆ ದರ್ಶನ ಎಲ್ಲ ಚೆನ್ನಾಗಾಯ್ತಾ? ನಾಯಿಗೆ ಬೂಸ ತಿನ್ಸ್ತೀವ, ಎಮ್ಮೆಗೆ ಬೂಸ ತಿನ್ಸ್ತೀವಲ್ಲ ಹಂಗೆ ನೋಡ್ರಿ ತಿಂತಾ ಇರೋದು. ಸರಿ ಓಕೆಪ್ಪ. ತಿನ್ರಿ ತಿನ್ರಿ ತಿನ್ರಿ. ಏಯ್ ಹೇ ಹೇ ಹೇ. ಚೆನ್ನಾಗಿತ್ತು. ಅಲ್ಲಿ ವಾಷಿಂಗ್ ಮಿಷಿನ್ ಒಂದು ಬರುತ್ತೆ, ಇಲ್ಲಿ ಚಪ್ಪಲಿ ಸ್ಟ್ಯಾಂಡೋ ಮೋಟ್ರೋ ಏನೋ ಒಂದು. ಇಲ್ಲಿ ಏನ್ ಹೇಳ್ತಾರದಂದ್ರೆ ಅದು ವಾಶ್ ಬೇಷನ್ ಇಟ್ಕೊಳೋಣ ಅಂತ. ಯಾಕೆ ಬೇಡ ಅಂತ ಹೇಳಿದಂದ್ರೆ ಇಲ್ಲಿ ಫುಲ್ಲು ಲೈಕ್ ಇದು ಫುಲ್ಲು ಕವರ್ ಆಗ್ಬಿಡುತ್ತೆ ವಾಷಿಂಗ್ ಮಿಷಿನ್. ನೀನ್ ಇನ್ ಕೇಸ್ ವಾಷಿಂಗ್ ಮಿಷಿನ್ ಜರ್ಸ್ಬೇಕಂದ್ರೆ ಪೈಪ್ ನೀನ್ ಆಚೆ ಇಡ್ತೀಯ. ವಾಷಿಂಗ್ ಮಿಷಿನ್ ಯೂಸ್ ಮಾಡಿಲ್ಲ ಅಂದ್ರೆ ಯೂಸ್ ಮಾಡ್ಬೇಕಾದ್ರೆ ಅದು ಒಳಗಡೆ ಇಡ್ಬೇಕು ನಿನ್ ಪೈಪ್ನ. ಬೇಡ, ಒಳಗಡೆ ಇಟ್ಕೋತೀವಲ್ಲ, ಬರೀ ಮಿರರ್ ಮಾತ್ರ ಇಲ್ಲಿ ದೊಡ್ಡದಾಗ ಹಾಕ್ಬಿಡೋಣ ಅಂತ ಹೇಳ್ತಾರದು. ಮಿರರ್ ಒಂದು ಆಚೆ ಇರುತ್ತೆ ಅಷ್ಟೇ. ಮತ್ತೆ ಇಲ್ಲಿ ಇದು 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 ಐತಲ್ವಾ, ಇದು ಇಲ್ಲಿ ಸರಿಯಾಗಿ ಒಂದು ಕಟ್ಟೆ ಥರ ಕಟ್ಸ್ಬೇಕು. ಸೊ ಅವಾಗ ನೀರು ಇಲ್ಲಿ ವಾಶ್ ಮಾಡೋದು ವಾಷಿಂಗ್ ಮಿಷಿನ್ ಹತ್ರ ಇದ್ರ ಹತ್ರ ಎಲ್ಲ ಹೋಗೋದಿಲ್ಲ. ಅವ್ರು ಹೇಳಿದ್ರು ಅದು ಮಾಡಿಸಿ ಅಂತ. ಓಕೆ ಅಂತ ಹೇಳಿದ್ದೀನಿ. ಒಳಗಡೆ ತೋರಿಸ್ತೀನಿ ಬನ್ನಿ. ಓಕೆ ಫ್ರೆಂಡ್ಸ್ ಅಲ್ಲ, ಈ ವ್ಲಾಗ್ನ ನಾನು ಇನ್ನೊಂದು ವ್ಲಾಗ್ ಮಾಡ್ತೀನಿ. ಇವತ್ತು ಸದ್ಯಕ್ಕೆ ಮನೆ ಒಳಗಡೆ ಬಂದಿದ್ದೀನಿ. ಸಿಯು ಆಮೇಲೆ ಸಿಗುವ. ಅವಾಗೆ ತಿಂದಿರೋದಕ್ಕಿಂತ ಇದು ತುಂಬ ಸ್ವೀಟಾಗಿದೆ. ಅದಕ್ಕೆ ನಾನು ಚಿಕ್ಕಮ್ಮ ನನಗೂ ಕೊಸು ಸ್ವೀಟಾಗಿದೆ ತಿನ್ನು ಅಂತ ಹೇಳ್ತೀನಿ. ಮೂತಿ ಹಂಗೆ ಮಾಡಬೇಡ್ರಿ ಬೇಡ. చాలా అట్రాక్షన్ తీసుకుంటా ఉంది. నేనే కనిపించాలా నా అబ్బుని. ఇంకా వాడంతా ఎడిట్ చేస్తావని తెలియదు దానికి. ಬಂತು ಲೋಡ್ ಬಂತು, ತಿಳಿಸ್ಬೇಕು ಇವಾಗ. ಅಬ್ಬಬ್ಬಬ್ಬಬ್ಬಬ್ಬಾ ಈ ಹಬ್ಬ ಒಂದು ಆ್ಯಕ್ಚುಲಿ ಮನೇದು ಒಂದು ಸ್ವಲ್ಪ ಲೋಡ್ ಎಲ್ಲ ಬಂದಿತ್ತು, ಇಳ್ಸಕ್ಕಂತ ಹೋಗಿದ್ವಿ. ಐ ಥಿಂಕ್ ಹ್ಯಾಟ್ಸ್ ಆಫ್. ಈ ಪರ್ಟಿಕ್ಯುಲರಾಗಿ ಗಾರೆ ಕೆಲಸ ಎಲ್ಲ ಮಾಡ್ತಾರಲ್ಲ, ದಟ್ಸ್ ವೆರಿ ಡಿಫಿಕಲ್ಟ್ ಗೈಸ್, ಸೀರಿಯಸ್ಲಿ. ಒಂದು 3-4 ಕಲ್ಲು ಅದೆತ್ತಷ್ಟರಲ್ಲೇ ನನಗೆ ಒಂದು ಮೂಮೆಂಟ್ಗೆ ಹೆಂಗಪ್ಪ ಇವರು, ಬಿಕಾಸ್ ಅವ್ರಿಗೆ ಕೆಲಸ ಮಾಡಿಲ್ಲ ಅಂದರೆ ದುಡ್ಡಿರಲ್ಲ, ದುಡ್ಡು ಕೊಡಲ್ಲ. ಮೇ ಬಿ ಐ ಥಿಂಕ್ ಹ್ಯಾಟ್ಸ್ ಆಫ್ ಈ ಗಾರೆ ಕೆಲಸ ಮಾಡ್ತಾರಲ್ಲ ಅವ್ರಿಗೆಲ್ಲ. ಹ್ಯಾಟ್ಸ್ ನಾಟ್ ಸೋ ಈಸಿ ಐ ಥಿಂಕ್.
ನನಗೆ ಇವತ್ತು ಅರ್ಥ ಆಯಿತು. ಸೊ ಇವಾಗ ಅವ್ರು ಬಂದಿದ್ದಾರೆ, ಎಲ್ಲ ಎತ್ತಿಟ್ಟಿದ್ದಾಯಿತು, ಕಾಫಿ ಮಾಡ್ತಿದ್ದಾರೆ ಅನ್ಕೊತೀನಿ. ಬನ್ನಿ, ಎಲ್ಲ ಕೆಲಸ ಆಯಿತು. ಸೊ ಗಣೇಶ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ. ನಿಮ್ಗೆ ಆ ಸೌಂಡ್ ಕೇಳಿಸ್ತಾ ಇದೆ ಅನ್ಕೋತೀನಿ. ನನಗಂತೂ ನಿಂತ್ಕೊಳಕ್ಕಾಗ್ತಾ ಇಲ್ಲ. ಐ ಫೀಲ್ ಲೈಕ್ ಡ್ಯಾನ್ಸಿಂಗ್, ಬಟ್ ಏನು ಮಾಡೋಕ್ಕಾಗಲ್ಲ. ನಿಂಗೆ ಡ್ಯಾನ್ಸ್ ಮಾಡ್ಬೇಕು ಅನಿಸ್ತಾ ಇದೆಯಾ? ಎಸ್. ನಿಮ್ಮ ಮನೇಲಿ ಏನು ಅನ್ನಲ್ವಾ ಡ್ಯಾನ್ಸ್ ಮಾಡಿದ್ರೆ? ಆ ಸೌಂಡ್ಗೆ ನೋಡ್ದಿರ ವಾಪಸ್ ಬಂದಿದ್ದು ಇವಾಗ. ನೋಡ್ರಿ, ಇವರು ಕಾಣಿಸೋದಿಲ್ಲ, ಅವರು ಸ್ವಲ್ಪ ಲೈಟ್ ಜಾಸ್ತಿ ಇರಬೇಕು. ನನ್ನ ವ್ಲಾಗು ಇವರೇ ಕಾದು. ಹಾಯ್, ಇವ್ರ ಹೆಸರು ಅನುಶ್ರೀ ಅಂತ. ಇವತ್ತು ಸ್ವಲ್ಪ ಬೆಳ್ಳಕ್ಕೆ ಕಾಣಿಸ್ತವ್ರೆ, ಯಾಕೆ ಅಂದರೆ ಒಂದು ವಾರದಿಂದ ಸಿರಮ್ ಯೂಸ್ ಮಾಡ್ತಾವ್ರೆ, ಅದಕ್ಕೆ. ನಾವಿರೋದೇ ಆ ಕಲರು, ಕಪ್ಪುಗೆ ಏನು ಮಾಡೋಕ್ಕಾಗಲ್ಲ. ಕಪ್ಪು ಕಸ್ತೂರಿ. ಅಲ್ಲಿಗೆ ಹೋದ್ವಿ, ಬಟ್ ಆ ಸೌಂಡ್ ಕೇಳಿಸ್ಕೊಂಡು ವಾಪಸ್ ಬಂದ್ವಿ. ನಿಂತ್ಕೊಂಡಿರೋಕ್ಕಾಗಲ್ವಲ್ಲ, ಡ್ಯಾನ್ಸ್ ಆಡಬೇಕು ಅಂತ ಅನಿಸುತ್ತೆ. ಆಡಿದ್ರೆ ನಮ್ಮಮ್ಮ ಎಗಡ ತಗೊಂಡು ಹೊಡಿತಾರೆ. ಎಲ್ಲಿ ಮೇಡಮ್, ನಾನು ಶೂಟ್ ಮಾಡಬೇಕಂತ ಅಂದ್ಕೊಂಡಿಲ್ಲ. ನಮ್ಮ ಚೋಟ ಮರಿ ವಿಡಿಯೋ ತೆಗಿ ಅಂದ್ಲು. ಅದಕ್ಕೆ ಅವಳ ಆಸೆ ಒಂದು ನೆರವೇರಿಸ್ಬಿಡೋಣ. ಸೊ ಇಲ್ಲಿ ಕತ್ಲಿರೋದ್ರಿಂದ ಫ್ಲ್ಯಾಶ್ ಆನ್ ಮಾಡಿದ್ದೀವಿ. ಸೊ ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ. ಸ್ವಲ್ಪ ಲೈಟ್ ಜಾಸ್ತಿ ಇದ್ದಿದ್ರೆ ಪ್ರಾಬಬ್ಲಿ ಯಾರೂ ನೋಡ್ತಾ ಇರಲಿಲ್ಲ ಅನ್ಕೋತೀನಿ. ಇವಾಗ ಅಣ್ಣವ್ರು ಬಂದ್ಮೇಲೆ ಅಕ್ಕವ್ರು ನೆನಪಾಗಲ್ಲ. ಹುಡುಗಿರ್ದು ಬೆಸ್ಟ್ ಎಕ್ಸಾಂಪಲ್ ಅಷ್ಟೇ. ಅಣ್ಣ ಬಂದ್ಮೇಲೆ ಅಕ್ಕನವ್ರನ್ನ ಬಿಟ್ಬಿಟ್ಟೆ. ಹೋಗ್ ಹಂಗೆ ಹೋಗ್ತಾ ಇರು, ಬರ್ಬೇಡ ನೀನು. ಏಯ್ ಹೋಗೆ, ಇವಾಗ ಏನಕ್ಕೆ ಬರ್ತಾ ಇರೋದು? ಬರ್ಬೇಡ ಅಂತ ಹೇಳ್ದೆ ತಾನೆ, ಬಿಡು. ಬಿಡು ಗೈಸ್. ಇನ್ಮೇಲೆ ಇವಳು ನನ್ ವ್ಲಾಗ್ ಅಲ್ಲಿ ಕಾಣಿಸೋದಿಲ್ಲ ಗೈಸ್, ಕಾಣಿಸ್ಕೊಳೋದಿಲ್ಲ. ನಾನ್ ತೋರ್ಸೋದು ಇಲ್ಲ ಇವಳನ್ನ, ಬೈದವೆ. ಬಿಡು. ಈ ಅಕ್ಕ ಸುಳ್ಳೆ, ಜಲ್ದಿ ಬಾಯ್ಲಿ. ಏಯ್, ನೀರ್ ಇಷ್ಟು ದೊಡ್ಡದಾಗ ಹಾಕ್ಬಿಟ್ಟು ಇಷ್ಟೇ ರಂಗೋಲಿ ಹಾಕೋದಲ್ಲ, ದೊಡ್ಡದಾಗ ರಂಗೋಲಿ ಹಾಕ್ ಬಾರೆ. ರಂಗೋಲಿ ಹಾಕ್ ಬಂದ್ರಿ, ಹೆಲ್ಪ್ ಮಾಡ್ರಿ. ಹಿಂಗೇ ಮೇ ಚೆಲ್ಲಿಲ್ಗೆ ಹೆಲ್ಪ್ చేయಲ್ಲ. ನಮ್ಮ ಅತ್ತೆದ್ ಏನ್ ಕಾಮಿಡಿ ಅಂದ್ರೆ, ಇಷ್ಟು ಫುಲ್ಲು ನೀರ್ ಹಾಕ್ಬಿಟ್ಟು ಇಷ್ಟು ರಂಗೋಲಿ ಹಾಕವ್ರೆ. ಇದ್ರಲ್ಲಿರೋ ಅವ್ರಿಗಿರೋ ಕಲೆ ಇನ್ಯಾರಿಗೂ ಇಲ್ಲ ನಮ್ಮ ಫ್ಯಾಮಿಲಿಯಲ್ಲಿ. ಅಂಡ್ ಇಲ್ಲಿ ಇನ್ನ ಒಂದು ದೊಡ್ಡ ಸೈಂಟಿಸ್ಟ್ ಇದಾರೆ. ರಂಗೋಲಿ ಹಾಕ್ರಿ, ಏನೋ ಒಂದು ಬಿಡಿಸ್ರಿ ಅಂದ್ರೆ ಗೂಗಲ್ ಅಲ್ಲಿ ರಂಗೋಲಿ ಹುಡ್ತವ್ರೆ. ಅಷ್ಟು ಪೇಶನ್ಸ್ ಇರಲ್ಲ ನಿಮ್ಗೆ, ಆದ್ರೂ ಮೆಚ್ಚಬೇಕು. ನಮ್ ಅಕ್ಕ ರಂಗೋಲಿಯಲ್ಲಿ ತುಂಬಾ, ಇನ್ನ ಒಂದ್ ಅಕ್ಕ ಬರ್ತಾರೆ, ಇರಿ ತೋರಿಸ್ತೀನಿ ವ್ಲಾಗ್ ಅಲ್ಲಿ. ಅವ್ರಂತೂ ಯಾರು ಬೀಟ್ ಮಾಡಕ್ಕೆ ಆಗಲ್ಲ ಅವ್ರನ್ನ, ಅಷ್ಟ್ ಚೆನ್ನಾಗಿ ರಂಗೋಲಿ ಹಾಕ್ತಾರೆ. ಅವ್ರಿಗೆ ವೈಟಿಂಗು. ಸದ್ಯಕ್ ಫೋನ್ ಮಾಡ್ತಾ ಇದೀವಿ, ಕನೆಕ್ಟ್ ಆಗ್ತಾ ಇಲ್ಲ, ನೋಡೋಣ. ಬಂದ್ರೆ ಪಕ್ಕ ತೋರಿಸ್ತೀನಿ. ಅವರು ಆಲ್ಗಡೆ ಎತ್ಕೊಂಡ್ ಬಂದ್ರು. ಇವಾಗ ಒಂದೇ ಒಂದು ವಾಯ್ಸ್, ಬಾರೆ ಅಂತಾರೆ. ನಮ್ಮ ಅತ್ತೆ ಅವಾಗ ಎದ್ದು ಆಚೆ ಬರ್ಬೇಕು. ನೋಡ್ಕೊಳ್ಳಿ, ಇವಾಗ ಹ್ಯಾಸ್ ಎಕ್ಸ್ಪೆಕ್ಟೆಡ್ ನಮ್ಮ ಮಾವ ಒಂದೇ ಒಂದು ವಾಯ್ಸ್ ಕೊಡ್ತಾರೆ. ವಾಯ್ಸ್ ಬಂದಿಲ್ಲ ಗೈಸ್, ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಸೊ ಇವಾಗ ಮಹಾಮಂಗಳಾರತಿ ಆಗ್ತಾ ಇದೆ. ನಮ್ಗೆ ಒಳ್ಳೇದ್ ಮಾಡಿ ಜಲಭಯ, ವಾಹನ ಭಯ, ಅಧಿಕಾರ ಭಯ, ಜಂತು ಭಯ, ದೋಷ ತತ್ಪರಾಶಾಯ ವಿದ್ಮಹಿ ಮಹಾದೇವಾಯ ಧೀಮಹಿ ತನ್ನೋ ಪ್ರಚೋದಯಾತ್. ಈಶಾನಃ ಸರ್ವವಿದ್ಯಾನಾಂ ಈಶ್ವರಃ ಸರ್ವಭೂತಾನಾಂ ಬ್ರಹ್ಮಿ ಪೂಜಯಾಮಿ. ಅಲ್ಲೆಲ್ಲ ಹೋಗಲ್ಲ, ಅವ್ರಿಗೆ ಬರ್ಬೇಕು.
वीडियो ऑन చేయకుండానే ಎಲ್ಲಿದ್ದಾರೆ ಅಂತ ನಿಮ್ಗೆ ಗೊತ್ತೇ ಆಗಲ್ಲ. ಇನ್ನೊಂದಂದ್ರೆ ನಿಮ್ನ ಬ್ಲಾಕ್ ಮಾಡ್ತಾರೆ. ಕೂಡ ಮುಗಿಸ್ಕೊಂಡೆ ನಾನು. ಜೆನ್ಯೂನ್ ಕೊಲಾಬ್ಸ್ ಬ್ರ್ಯಾಂಡ್ ಸೆಂಟ್ ರೋಡೆಲ್ಲ ಫುಲ್ ರಂಗೋಲಿ ಹಾಕ್ಕೊಂಡು ದೇವ್ರ ಮೆರವಣಿಗೆ ವೇಟಿಂಗ್. ಅವ್ನು ಆಡಲ್ಲ ಆಮೇಲೆ ಅವ್ನ ಕಣ್ಣಿಂದ ನಾವ್ ಯಾರಾದ್ರೂ ಕಾಣಿಸಿದ್ರೆ ಆಮೇಲೆ ಅವ್ನ್ ಡ್ಯಾನ್ಸ್ ಆಡಲ್ಲ. ಆಡು ಬಾಯ್ ಗಣೇಶ. ಗಣೇಶ ಹಬ್ಬ ಆಗೋಯ್ತು. ನಮ್ಮ ಚೋಟ ಮಾರಿ ಹೋಗಿ ಡ್ಯಾನ್ಸ್ ಮಾಡು ಅಂದರೆ ಮಾಡಿಲ್ಲ.
ನನ್ನ ವಾಯ್ಸ್ ಸ್ವಲ್ಪ ಹೋಗ್ಬಿಟ್ಟಿದೆ ಗೈಸ್. ಇಟ್ಸ್ ಓಕೆ, ಯು ಕ್ಯಾನ್ ಅಡ್ಜಸ್ಟ್ ಆ್ಯಸ್ ವೆಲ್. ಸೊ ಸೈನಿಂಗ್ ಆಫ್. ವಿಡಿಯೋನ ಎಂಡ್ ಮಾಡೋಣ ಬಾ. ಆಯಿತು, ನೀನೇನಾದರೂ ಹೇಳ್ಬೇಕಾ? ಏನು ಹೇಳು. ನನಗೆ ಇಲ್ಲಿ ಮನೆ ಹತ್ರ ಜಾಗ ಐತೆ ನೋಡು, ಅಲ್ಲಿ ಹೋಗ್ಬಿಟ್ಟು ಡ್ಯಾನ್ಸ್ ಆಡ್ದೆ. ಸರಿ. ಇವಳು ಎಲ್ಲರ ಮುಂದೆ ಡ್ಯಾನ್ಸ್ ಆಡೋಕ್ಕೆ ಮೀಟ್ರಿಲ್ಲ, ಒಬ್ಬೊಬ್ಳೆ ಹೋಗಿ ಡ್ಯಾನ್ಸ್ ಆಡ್ತಾಳೆ. ನಿನಗೆ ಏನಾದರೂ ಉರಿತಾ ಇದೆಯಾ? ಇಲ್ಲ ತಾನೇ? ಸೈಲೆಂಟಾಗಿ ಕೆಲಸ ನೋಡು. ನನಗೆ ಆ್ಯಕ್ಚುಲಿ ಗಣೇಶ ಹಬ್ಬ ಬಂದರೆ ಎಷ್ಟು ಮೆಮೊರೀಸ್ ನೆನಪಾಗುತ್ತೆ ಗೊತ್ತಾ, ಸೀರಿಯಸ್ಲಿ. ಅಂದರೆ ನಾನು ಒನ್ ಟೈಮಲ್ಲಿ ನಮ್ಮ ತಾತ ಜೊತೆ ಎಲ್ಲ ಡ್ಯಾನ್ಸ್ ಮಾಡ್ತಿದ್ರೆ, ಮಾಡ್ತಾಯಿದ್ದೆ. ಲೈಕ್ ಆ ಸೌಂಡ್ ಕೇಳಿಸ್ಕೊಂಡ್ರೆ ನಿಂತ್ಕೊಳಕ್ಕಾಗಲ್ಲ ಗೈಸ್. ಆ್ಯಂಡ್ ಅದರಲ್ಲಿ ನಮ್ಮಮ್ಮ ಏನಾದರೂ ಇಲ್ಲೆಲ್ಲ ಡ್ಯಾನ್ಸ್ ಮಾಡೋ ನಾನು ಹಾಕ್ಕೊಂಡ್ರೆ ಹಾಕ್ಬಿಡ್ತಾರೆ. ಸೊ ತುಂಬ ನಮ್ಮ ತಾತ ನನಗೆ ನೆನಪಾದ್ರು ಇವತ್ತು, ಯಾಕೆ ಅಂತ ಗೊತ್ತಿಲ್ಲ. ಐ ಥಿಂಕ್ ಐ ಮಿಸ್ ಹಿಮ್ ಅ ಲಾಟ್. ಯಾ, ಸೊ ಐ ಆಮ್ ಜಸ್ಟ್ ಎಂಡಿಂಗ್ ದಿಸ್ ವ್ಲಾಗ್. ಐ ಹೋಪ್ ಇದು ನಾನು ವ್ಲಾಗ್ ಮಾಡಬೇಕು ಅಂತ ಮಾಡಿಲ್ಲ, ಸಮ್ಹೌ ಐ ಟ್ರೈ ಟು ಮ್ಯಾನೇಜ್ ಇಟ್. ಹೋಪ್ ಈ ವಿಡಿಯೋ ನಿಮ್ಗೆ ಲೈಕ್ ಆಗಿರುತ್ತೆ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರ್ತು ಹೇಳು. ಸಬ್ಸ್ಕ್ರೈಬ್ ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೇಳು. ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್ ಬಾಯ್. ನಾಳೆ ಒಂದು ವಿಡಿಯೋ ಮಾಡ್ತೀರಿ ಅಂದಾಗಂಟ. ಬಾಯ್ ಬಾಯ್. ಸೊ ನಾಳೆ ಅವಳಿಗೆ ಲೀವ್ ಇದೆ. ಸೊ ವಿ ಆರ್ ಪ್ಲಾನಿಂಗ್ ಸಮಥಿಂಗ್, ಬಟ್ ಅದು ಹೆಂಗೆ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಇಂತಿ ನಿಮ್ಮ ಪ್ರೀತಿಯ ಗುಂಡಮ್ಮ. ಟೇಕ್ ಕೇರ್, ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.